me, forever on fire. ರಾಜ್ಯಕ್ಕೆ ಬಿಡುಗಡೆ ಮಾಡಿರ್ತಕ್ಕಂಥ ತೆರಿಗೆಯಲ್ಲಿ ಮತ್ತೆ ಅನ್ಯಾಯವಾಗಿದೆ. ನಮ್ಮ ಹಕ್ಕು ನಮ್ಮ ತೆರಿಗೆ. ಈ ಒಂದು ಹೋರಾಟವನ್ನು ನಾವು ಮಾಡಲೇಬೇಕು. ಕೇಂದ್ರ ಸರ್ಕಾರದ ವಿರುದ್ಧವಾಗಿ DCM DK ಶಿವಕುಮಾರ್ ಮಾತಾಡಿದ್ದಾರೆ. ಇದು ಮೊದಲ ಸಲ ಅಲ್ಲ. ಈ ಪ್ರಶ್ನೆಯನ್ನು ದಕ್ಷಿಣದ ರಾಜ್ಯಗಳಲ್ಲಿಯೇ ಅಥವಾ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ರೈಸ್ ಮಾಡಿದವರು DK ಸುರೇಶ್ ಅವರು. ಅವರು MP ಆಗಿದ್ದಾಗಲೇ ಇದು ರೈಸ್ ಮಾಡಿದರು DK ಸುರೇಶ್ ಅವರು. ಈ ಥರ ಆಗಿದೆ, ನಮ್ಮ ಹಕ್ಕು ನಮ್ಮ ತೆರಿಗೆ, ಇದು ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ಜನಸಂಖ್ಯೆ ಕಂಟ್ರೋಲ್ ಮಾಡಿದ ತಪ್ಪಿಗೆ, ತೆರಿಗೆ ಜಾಸ್ತಿ ಕಟ್ತಿರೋ ತಪ್ಪಿಗೆ ₹1 ತೆರಿಗೆ ಕಟ್ಟಿದ್ರೆ 12 ಪೈಸೆ ಕೂಡ ನೀವು ಕೊಡಲ್ಲ ನಮ್ಗೆ ವಾಪಸ್ಸು. ಎಂಥ ಅನ್ಯಾಯ ಇದು, ಎಂಥ ಅಸಮಾನತೆ ಇದು ಅಂತ ಅವ್ರು ಕೇಳಿದರು. ಇದೀಗ ಅವರ ಸಹೋದರ KPCC ರಾಜ್ಯಾಧ್ಯಕ್ಷರು ಸಚಿವ DK ಶಿವಕುಮಾರ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ತೆರಿಗೆಯಲ್ಲಿ ಸರಿಯಾದಂಥ ರೇಷ್ಯೋ ಎಲ್ಲರಿ ಇದೆ. ರೇಷ್ಯೋ ಅಂದರೆ ಅನುಪಾತ ಅಂತಾರೆ. ತೆರಿಗೆ ಒಂದು ಅನುಪಾತ ಬೇಡವೇನ್ರಿ ಸರಿಯಾಗಿರೋದು? ಇಷ್ಟು ತೆರಿಗೆ ಕಟ್ತಾ ಇದ್ದರೆ ಇಷ್ಟಕ್ಕೆ ನೀವು ಎಲಿಜಿಬಲ್ ಇದ್ದೀರಿ, ನಿಮ್ಗೆ ಇಷ್ಟು ಅರ್ಹತೆ ಇದೆ ಅಂಥೇಳಿ. ಎಷ್ಟೋ ತೆರಿಗೆ ಕಟ್ತೀವಿ, ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಕೊಟ್ಬಿಟ್ರೆ ನೀವು ಏನು ಮಾಡೋದು? ನಾವು ನಮಗೆ ಅನ್ಯಾಯ ಆಗಿದೆ, ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ನಾವು. CM ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಯಾಕೆ MP ಗಳಾರು ಮಾತಾಡಲ್ವ ಇದ್ರ ಬಗ್ಗೆ? ಅವ್ರ ಮೌನ ಯಾಕಪ್ಪ ಇದ್ರ ಬಗ್ಗೆ ಇಷ್ಟೊಂದು? ಇದು ನನಗೆ ಅರ್ಥವೇ ಆಗ್ತಾ ಇಲ್ಲ ಅಂಥೇಳಿ DK ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜ್ಯಕ್ಕೆ 6,310 ಕೋಟಿ ಹಣ ಬಿಡುಗಡೆಯನ್ನು ಕೇಂದ್ರ ಮಾಡಿದೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ತೆರಿಗೆಯಲ್ಲೂ ಕೂಡ ಸರಿಯಾದ ರೇಷೋ ಅಲ್ಲ. ಉತ್ತರ ಪ್ರದೇಶ ದೊಡ್ಡ ರಾಜ್ಯ, ಅದು ಬೇರೆ ವಿಚಾರ. ನಮ್ಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ದೊಡ್ಡ ಅಧ್ಯಯನ ಮಾಡ್ತಾ ಇದ್ದಾರೆ. ಅದ್ರ ರೇಷೋ ಏನು, ಎತ್ತ, ಪದ್ಧತಿ, ಕಾನೂನು ಅವೆಲ್ಲ ಮಾಡ್ತಾ ಇದ್ದಾರೆ. ಇರಿಗೇಷನ್ ಅಲ್ಲೂ ಕೂಡ ನಮ್ಗೆ ಏನ್ ಮಾತು ಕೊಟ್ಟಿತ್ತು ಅದು ಕೂಡ ಆಗಿಲ್ಲ. ಅರ್ಬನ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಕೆಲವು ಇತ್ತು. ಒಟ್ಟಾರೆ ಇದನ್ನ ಬಜೆಟ್ ಅಷ್ಟೊತ್ತಿಗೆ ನಾವೇನು ಹೇಳ್ಬೇಕು ಅದನ್ನ ಹೇಳುವಂತ ಕೆಲಸ. ನಮ್ಮ ತೆರಿಗೆ ನಮ್ಮ ಹೋರಾಟ ಮತ್ತೆ ಮುಂದುವರಿಸೋಣ ಅಂತ ಹೇಳಿ ಖಂಡಿತ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಲೇಬೇಕು. ನಮ್ಮ ತೆರಿಗೆಗೆ ನಾವು ಹೋರಾಟ ಮಾಡಲೇಬೇಕು. ನಮ್ಮ ರಾಜ್ಯದ ಹಿತವನ್ನ ಕಾಪಾಡಬೇಕು. ಯಾಕೆ ಪಾರ್ಲಿಮೆಂಟ್ ಮೆಂಬರ್ಸ್ ಇಷ್ಟು ಜನ ಇದ್ಕೊಂಡು ಬಿಜೆಪಿಯವರು ಇಷ್ಟು ಮೌನವಾಗಿದಾರೋ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ನಾವು ಮೊದಲಿನಿಂದನೂ ಹೇಳ್ಕೊಂಡೇ ಬಂದಿದ್ದೇವೆ. ಕರ್ನಾಟಕ GST ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿ ಇಡೀ ದೇಶದಲ್ಲಿ ಇದೆ. ಅದಕ್ಕೆ ಪ್ರಪೋರ್ಷನೇಟ್ ಆಗಿ ನಮಗೆ ಕೊಡಬೇಕು ಅಂತ ನಮ್ಮ ಡಿಮ್ಯಾಂಡ್ ಇರೋದು. ನಾವು ಕೂಡ ಅಭಿವೃದ್ಧಿ ಆಗಬೇಕಲ್ವಾ? ಇವತ್ತು ಜನ ಹೇಳ್ತಾರೆ ಅದು ರಸ್ತೆ ಆಗಲಿಲ್ಲ, ಈ ರಸ್ತೆ ಆಗಿ. ಬೆಂಗಳೂರು ಪಟ್ಟಣದಲ್ಲಿ ತಮಗೆ ಗೊತ್ತಿದ್ದಾಗೆ ಬೇಕಾದಷ್ಟು ರಸ್ತೆಗಳಾಗಬೇಕು ಅಂತೆಲ್ಲ ಡಿಮ್ಯಾಂಡ್ ಹೇಳ್ತಾರೆ. ನಮಗೆ ಕೇಂದ್ರ ಸರ್ಕಾರ ನಮ್ಮ ಟ್ಯಾಕ್ಸ್ ಹಣ ನಮ್ಗೆ ಕೊಟ್ಟರೆ ಅಭಿವೃದ್ಧಿಗೆ ಅದನ್ನೆಲ್ಲ ಉಪಯೋಗಿಸ್ತೀವಿ. ಅವ್ರು ಕಂಡೀಷನ್ ಹಾಕಿ ಕೊಡಲಿ, ದಿಸ್ ಮನಿ ಹ್ಯಾಸ್ ಟು ಬಿ ಸ್ಪೆಂಟ್ ಓನ್ಲಿ ಆನ್ ಡೆವಲಪ್ಮೆಂಟ್ಸ್ ಅಂತ ಬೇಕಾದ್ರೆ ಕಂಡೀಷನ್ ಹಾಕಿ ಕೊಡಲಿ, ಕೊಡಬೇಕಲ್ಲ. ದೆಹಲಿಯಲ್ಲಿ ಇದ್ರ ಬಗ್ಗೆ ಮತ್ತೆ ಪ್ರತಿಭಟನೆ ಮಾಡಲಾಗುತ್ತೆ. ನೋಡೋಣ, ನಮ್ಗೆ ಗೊತ್ತಿಲ್ಲ ಇನ್ನು ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಿಲ್ಲ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೆ ಅದ್ರ ಪ್ರಕಾರ